ಒಂದ್ಸತಿ ಒಂದು ಕಾಗೆ ಒಂದು ಹಂಸ ಪಕ್ಷಿನ ನೋಡ್ಕೊಂಡು, ಹಂಸ ಎಷ್ಟು ಸುಂದರವಾಗಿದೆ, ಅದ್ರ ಮೈಯೆಲ್ಲ ಬಿಳಿ ಬಣ್ಣ ಇದೆ, ದೇವ್ರು ನನಗೆ ಕಪ್ಪು ಬಣ್ಣ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇತ್ತಂತೆ. ಅದೇ ಹೊತ್ತಲ್ಲಿ ಈ ಹಂಸ ಪಕ್ಷಿ ಅಲ್ಲೊಂದು ಗಿಳಿ ಇತ್ತಂತೆ. ಆ ಗಿಳಿನ ನೋಡ್ಕೊಂಡು, ಗಿಳಿ ಎಷ್ಟು ಸುಂದರವಾಗಿದೆ, ಅದಕ್ಕೆ ಬಣ್ಣಗಳೆಲ್ಲ ಇದೆ, ಆದ್ರೆ ನನಗೆ ಒಂದ್ ಸ್ವಲ್ಪನೂ ಬಣ್ಣ ಇಲ್ಲ, ಇಡೀ ಮೈ ನಂದು ಬಿಳಿ ಬಣ್ಣ ಇದೆ ಅಂತ ಅನ್ಕೋತಾ ಇತ್ತಂತೆ. ಅದೇ ಹೊತ್ತಲ್ಲಿ ಈ ಗಿಳಿ ಅಲ್ಲೊಂದು ನವಿಲ್ ಇತ್ತಂತೆ. ಆ ನವಿಲ್ನ ನೋಡ್ತಾ ಇತ್ತಂತೆ. ನೋಡ್ಕೊಂಡು ಅದನ್ಕೋತಾ ಇತ್ತಂತೆ, ನವಿಲ್ ಎಷ್ಟು ಸುಂದರವಾಗಿದೆ, ಎಷ್ಟು ಬಣ್ಣಗಳಿದೆ ಅದರಲ್ಲಿ, ಪ್ರತಿಯೊಂದು ಬಣ್ಣನೂ ಎಷ್ಟು ಸುಂದರವಾಗಿದೆ, ದೇವ್ರು ನನಗೂ ಆತರ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಹಾಗೆ ಅದೇ ಟೈಮಲ್ಲಿ ಈ ನವಿಲು ಕಾಗೆನ ನೋಡ್ತಾ ಇತ್ತಂತೆ. ಕಾಗೆ ನೋಡ್ಕೊಂಡು ನವಿಲ್ ಅನ್ಕೋತಾ ಇತ್ತಂತೆ, ಕಾಗೆ ಎಷ್ಟು ಆರಾಮಾಗಿ ಹಾರಾಡ್ಕೊಂಡಿರುತ್ತೆ, ಅದ್ರದ್ದು ಮೈ ಎಷ್ಟು ಹಗುರವಾಗಿದೆ, ಇಷ್ಟೇ ಪುಟ್ಟದಾಗಿದೆ, ಅದು ನನಗೆ ಅದ್ರಂಗ ಹಾರಾಡಕ್ಕಾಗಲ್ವಲ್ಲ ಅಂತ ಅದ್ ಅನ್ಕೋತಾ ಇತ್ತಂತೆ. ಹೀಗೆ ನಾವು ಅಷ್ಟೇ ನಮ್ ಜೀವನದಲ್ಲಿ ಬೇರೆಯವ್ರನ್ನ ನೋಡ್ಕೊಂಡು ಅವ್ರ ಜೀವನ ಎಷ್ಟು ಚೆನ್ನಾಗಿದೆ ಅಲ್ಲ, ಅವ್ರು ಎಷ್ಟು ಚೆನ್ನಾಗಿದಾರಲ್ವಾ, ಅವ್ರ ಹತ್ರ ಎಷ್ಟೊಂದು ದುಡ್ಡಿದೆ ಅಲ್ಲ, ಅಥವಾ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ, ಹಿಂಗೆ ಏನೋ ಒಂದನ್ನ ಅನ್ಕೊಂಡು ನಮ್ಮನ್ನ ನಾವೇ ತುಂಬಾ ಕ್ರಿಟಿಸೈಸ್ ಮಾಡ್ತಾ ಇರ್ತೀವಿ. ಗೊತ್ತೋ ಗೊತ್ತಿಲ್ದೇನೋ ನಾವು ನಮ್ ಬಗ್ಗೆ ನಾವು ಕೇರ್ ಮಾಡೋದನ್ನ ತುಂಬಾ ಕಡಿಮೆ ಮಾಡ್ಬಿಟ್ಟಿರ್ತೀವಿ. ಜೊತೆಗೆ ಇನ್ನೊಂದು ಮಾಡ್ತೀವಿ, ಬೇರೆಯವರು ನಮ್ಗೆ ಏನಾದ್ರೂ ಕ್ರಿಟಿಸೈಸ್ ಮಾಡಿರ್ತಾರೆ, ಅದು ನಮ್ಗೆ ಗೊತ್ತಿಲ್ದೇನೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ಸ್ಕೂಲಲ್ಲಿ ನೀನು ಮ್ಯಾಥ್ ಅಲ್ಲಿ ವೀಕು, ಅಥವಾ ನಿನಗೆ ಸ್ಪೋರ್ಟ್ಸ್ ಆಡಕ್ಕಾಗಲ್ಲ, ಯಾಕೆ ಅಂದ್ರೆ ನೀನು ಟಾಲ್ ಇಲ್ಲ, ಆತರ ಏನಾದ್ರು ಹೇಳಿರ್ಬೋದು. ಅಥವಾ ಎಷ್ಟೋ ಸತಿ ನಮ್ಮ ಗೆಳೆಯರು ನಮ್ಗೆ ನೀನ್ ಕಪ್ಪಕ್ಕಿದ್ಯಾ, ನೀನು ಕುಳ್ಳುಕ್ಕಿದ್ಯಾ, ನೀನು ದಪ್ಪಕ್ಕಿದ್ಯಾ ಅಂತ ಏನಾದ್ರೂ ಒಂದು ಹೇಳಿರ್ಬೋದು ನಮ್ ಬಗ್ಗೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟಿರ್ತೀವಿ. ನೀನ್ ಅಡ್ಗೆ ಮಾಡಿದ್ರೆ ಚೆನ್ನಾಗ್ ಮಾಡಲ್ಲ, ಉಪ್ಪು ಜಾಸ್ತಿ ಆಗ್ತೀಯಾ, ಅಥವಾ ಉಪ್ಪು ಕಡಿಮೆ ಮಾಡಿರ್ತೀಯ, ಆತರ ಏನಾದ್ರೂ ಹೇಳಿರ್ಬೋದು ಯಾರಾದ್ರೂ. ಅದು ನಮ್ಗೆ ಗೊತ್ತಿಲ್ಲದೆ ನಮ್ಮ ಮೈಂಡ್ ಅದನ್ನ ರಿಸೀವ್ ಮಾಡ್ಬಿಟ್ಟಿರುತ್ತೆ. ಸೊ ಹೀಗೆ ಎಷ್ಟೋ ಸತಿ ನಾವು ನಮ್ ಬಗ್ಗೆ ನಾವು ಕ್ರಿಟಿಸೈಸ್ ನಮಗ್ ನಾವು ಮಾಡ್ಕೋತಾ ಇರ್ತೀವಿ, ಅಥವಾ ಬೇರೆಯವ್ರು ಮಾಡಿರೋ ಕ್ರಿಟಿಸಿಸಮ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹೀಗ್ ಮಾಡ್ಕೊಂಡು ನಮ್ಮನ್ನ ನಾವು ಹೊಗಳೋದು, ಅಥವಾ ನಮ್ಮನ್ನ ನಾವು ಅಪ್ರಿಶಿಯೇಟ್ ಮಾಡೋದು, ಪ್ಯಾಟ್ ಬ್ಯಾಕ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಆಗೋಗಿರುತ್ತೆ. ನಮ್ ಬಗ್ಗೆ ನಾವು ಯೋಚನೆ ಮಾಡೋದು ವೆರಿ ಲೆಸ್ ಅಲ್ವಾ? ಈ ಪ್ರಪಂಚದಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್, ದ ಮೋಸ್ಟ್ ಪ್ರೆಷಿಯಸ್, ದ ಮೋಸ್ಟ್ ಯುನೀಕ್ ಥಿಂಗ್ ಏನಪ್ಪಾ ಅಂದ್ರೆ ನಾವೇ. ಹೌದಲ್ಲ? ದೇವರು ನಮ್ಮನ್ನ ಸೃಷ್ಟಿ ಮಾಡುವಾಗ ಎಷ್ಟು ಟೈಮ್ ತಗೊಂಡು ಸೃಷ್ಟಿ ಮಾಡಿರ್ಬೋದು. ದೇರ್ ಆಲ್ ಸೋ ಯುನೀಕ್. ಒಬ್ರು ತರ ಒಬ್ರಿಲ್ಲ, ಒಬ್ರು ತರ ಒಬ್ರದ್ ಕಣ್ಣಿಲ್ಲ, ರೈಟ್? ಒಬ್ರು ತರ ಒಬ್ರು ಮಾತಾಡಕ್ಕಾಗಲ್ಲ. ನಾವ್ ಎಲ್ಲರೂ ನಮ್ದೇ ಆದಂತ ರೀತಿನಲ್ಲಿ ವಿ ಆರ್ ಸೋ ಯುನೀಕ್ ಅಲ್ವಾ? ಸೊ ಈ ಯುನೀಕ್ನೆಸ್ ನ ನಾವು ಎಂಜಾಯ್ ಮಾಡ್ಬೇಕು. ಸೊ ಇದನ್ನ ಎಂಜಾಯ್ ಮಾಡೋದಿಕ್ಕೆ ಅಂತ ನಮ್ಮ ಮೂರನೇ ಆಕ್ಟಿವಿಟಿ ಏನಪ್ಪಾ ಅಂದ್ರೆ ಸೆಲ್ಫ್ ಲವ್. ನಾವು ಈ ಕ್ಷಣದಿಂದ ವಿ ವಿಲ್ ಸ್ಟಾರ್ಟ್ ಲವಿಂಗ್ ಅವರ್ ಸೆಲ್ಫ್ಸ್. ಲವ್ ಮಾಡ್ತಾ ಇರ್ತೀವಿ ಈಗೋ ವಿಚಾರದಲ್ಲಿ, ಅಥವಾ ನಮ್ಮ ಸಿಟ್ಟಿನ ವಿಚಾರದಲ್ಲಿ, ನನಗೆ ಹಿಂಗ್ ಹೇಳ್ತೀಯಾ, ನನಗೆ ಅವ್ರು ಹಂಗ್ ಹೇಳಿದ್ರ, ಆ ತರ ವಿಚಾರಗಳಲ್ಲಿ ನಾವು ಸೆಲ್ಫ್ ಲವ್ ತುಂಬಾ ಇಟ್ಕೊಂಡಿರ್ತೀವಿ. ಬಟ್ ನಿಜವಾಗ್ಲೂ ರಿಯಲ್ ಸೆಲ್ಫ್ ಲವ್ ಮಾಡ್ತಾ ಇದೀವ ನಾವು? ನೋಡಿಬೇಕಾದ್ರೆ. ಸೊ ರೈಟ್ ನಾವ್ ಫಸ್ಟ್ ಆಕ್ಟಿವಿಟಿ ಏನಪ್ಪಾ ಅಂದ್ರೆ, ಪಾಸ್ ಮಾಡಿ ವಿಡಿಯೋನ, ಒಂದು ಪೇಪರ್ ಮತ್ತೆ ಒಂದು ಪೆನ್ ತಗೊಂಡ್ ಬನ್ನಿ. ವಿಡಿಯೋ ಪಾಸ್ ಮಾಡಿ ಬರೀರಿ. ಏನ್ನ ಬರೀತೀರಾ? ನಿಮಗೆ ನಿಮ್ ಬಗ್ಗೆ ಏನ್ ತುಂಬಾ ಇಷ್ಟ ಇದೆಯೋ, ಏನು ಕ್ವಾಲಿಟೀಸ್ ನಿಮ್ಗೆ ವಾವ್ ದಿಸ್ ಇಸ್ ಮೀ ಅಂತ ಅನ್ಸುತ್ತೋ, ಈ ಕ್ವಾಲಿಟಿ ನನ್ನಲ್ಲಿ ತುಂಬಾ ಚೆನ್ನಾಗಿದೆ, ನನಗಿದು ದಿ ಬೆಸ್ಟ್ ಒನ್ ಅಂತ ನಿಮ್ಗೆ ಯಾವ್ದು ಅನ್ಸುತ್ತೋ ಆ ಕ್ವಾಲಿಟೀಸ್ ನ ಲಿಸ್ಟ್ ಮಾಡಿ. ಎರಡನೇ ಆಕ್ಟಿವಿಟಿ ಏನ್ ಮಾಡ್ಬೇಕಂದ್ರೆ, ನಾಳೆ ನೀವು ನಿಮಗೆ ಇಷ್ಟ ಇರುವಂತ ಐಟಮ್ನ ಏನಾದ್ರೂ ಒಂದು ತಿನ್ಬೇಕು. ಏನಾದ್ರೂ ಆಗಿರ್ಬೋದು, ಐಸ್ ಕ್ರೀಮ್, ಚಾಕ್ಲೇಟ್ ಅಥವಾ ಕೇಕ್
ಅಥವಾ ಮನೇಲೆ ಮಾಡುವಂತ ಐಟಮ್ಸ್. ಯಾವಾಗ್ಲೂ ನಾವು ಮಕ್ಳಿಗೆ ಏನಿಷ್ಟನೋ ಅಥವಾ ಹಸ್ಬೆಂಡ್ಗೆ ಏನಿಷ್ಟನೋ ಈ ತರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಜನರಲಿ ಲೇಡೀಸ್, ಅಥವಾ ಮೆನ್ ಮನೇಲಿ ಏನ್ ಕೊಡ್ತಾರೋ ಅದನ್ನ ತಿಂದಿರ್ತೀರಾ, ಕರೆಕ್ಟ್ ಅಲ್ವಾ? ಸೊ ನಾಳೆ ನಿಮ್ಗೆ ಏನ್ ಇಷ್ಟನೋ ಅದನ್ನ ತಿನ್ನಿ. ಸೊ ಮೂರನೇ ಆಕ್ಟಿವಿಟಿ ಏನಂದ್ರೆ, ನಾಳೆ ಡೂ ಸಮಥಿಂಗ್ ಟು ಪ್ಯಾಂಪರ್ ಯೋರ್ ಸೆಲ್ಫ್, ಸೆಲ್ಫ್ ಕೇರ್. ಫಾರ್ ಎಕ್ಸಾಂಪಲ್, ಗೋಯಿಂಗ್ ಟು ಅ ಪಾರ್ಲರ್ ಹೋಗೋದು, ಅಥವಾ ನಿಮ್ಗೆ ಇಷ್ಟ ಇರೋ ಯಾವ್ದಾದ್ರು ಮೂವಿನ ನೋಡೋದು. ಟೈಮ್ ಇಲ್ಲ ಅಂದ್ರೆ ಸಣ್ಣ ಕೆಲಸ ಆದ್ರೂ ಆಗಿರ್ಬೋದು, ಏನಾದ್ರೂ ನಿಮಗೋಸ್ಕರ ಒಂದು ಸ್ವಲ್ಪ ಟೈಮ್ ನ ತಗೊಂಡು ನಿಮಗೆ ಅಂತ ಒಂದು ಬುಕ್ ಓದೋದಾಗಿರ್ಬೋದು, ಎನಿಥಿಂಗ್. ಹೋಗ್ಲಿ, ಅನ್ಕೊಂಡಿರ್ತೀವಿ ಎಷ್ಟೋ ಸತಿ ನಾವು ಸ್ವಲ್ಪ ಹೊತ್ತು ಮಲ್ಕೋಬೇಕು, ರಿಲ್ಯಾಕ್ಸ್ ಮಾಡ್ಬೇಕು ನಾನು ಅಂತ, ಆಗ್ತಿರಲ್ಲ. ಸೊ ಏನೋ ಒಂದನ್ನ ಮಾಡಕ್ ಆಗ್ತಿರಲ್ಲ, ಮಾಡಿ ಅದನ್ನ. ಸೊ ಯು ವಿಲ್ ಶವರ್ ಲವ್ ಫಾರ್ ಯೋರ್ ಸೆಲ್ಫ್. ಸೊ ನಮ್ಮ 3 ಆಕ್ಟಿವಿಟೀಸು ಕಂಪ್ಲೀಟ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೇಗೆ ಅನ್ನಿಸ್ತಾ ಇದೆ ಅಂತ. ಆಸ್ ಐ ಹ್ಯಾಡ್ ಪ್ರಾಮಿಸ್ಡ್, ಯು ವಿಲ್ ಸಿ ಯೋರ್ ಬ್ರೈನ್ ರಿವೈರಿಂಗ್. ಡೆಫಿನೆಟ್ಲಿ ನೀವು 21 ದಿನ ಮುಗಿಯೋದ್ರೊಳಗೆ ಯು ವಿಲ್ ಬಿ ಅ ಡಿಫರೆಂಟ್ ಪರ್ಸನ್. ಓಕೆ, ಮತ್ತೆ ಸಿಗೋಣ ನಮ್ಮ ನಾಳಿನ ವಿಡಿಯೋದಲ್ಲಿ. ಧನ್ಯವಾದಗಳು.